ಹೀರೋ ಆಗಿ ನಾಯಕ ನಟನಾಗಿ ಮಾಡಿರೋ ಸಿನಿಮಾ ಅದು ಇನ್ನೂ ರಿಲೀಸ್ ಆಗಿಲ್ಲ. ಆ್ಯಕ್ಚುಲಿ 100 ಜನದಲ್ಲಿ ಒಂದು ಇಬ್ಬರಾದರೂ ಲೋಕೇಶ್ ಅಲ್ವಾ ನೀವು ಅಂತ ಹೇಳ್ತಾ ಅದು ಸಾಕು ಸಮಾಧಾನ. ಎಂಥ ಪಾತ್ರ ಕೊಟ್ಟರು ನಾನು ಮಾಡ್ತೀನಿ ಸರ್, ನಾನೊಬ್ಬ ಕಲಾವಿದ. ಇಷ್ಟು ಹೆಸರು ತೊಗೊಂಡು ಒಂದೇ ಒಂದು ನಿಮಿಷದಲ್ಲಿ ಬರ್ತೀನಿ ಅಂದರೆ ಎಷ್ಟು ಬೇಜಾರಾಗಲ್ಲ. ಸ್ಕ್ರೀನಲ್ಲಿ ಇದೆ ನೋಡಿ, ರಪ್ಪ ನಿಂಗೆ ಪಾಸ್ ಆಗಿಬಿಟ್ರೆ ಎಲ್ಲೋ ಕಾಣಿಸೇ ಇಲ್ವಲ್ಲ ನೀನು. ಅಣ್ಣವ್ರ ಸಿನಿಮಾ ಇದ್ದಾಗ ಹೌದು, ಹಾಸ್ಯ ಚಕ್ರವರ್ತಿ ನರಸಿಂಹರಾಜು ಅವ್ರದ್ದು ಡೇಟ್ಸ್ ಇದೆಯಾ? ಕಾಮಿಡಿ ರೈಟರ್ಸ್ಗಳಿಲ್ಲ ಸರ್. ಒಬ್ಬರನ್ನ ಪುಟ್ ಡೌನ್ ಮಾಡೇ ಕಾಮಿಡಿ ಬರೀಬೇಕಂತ ಇಲ್ಲ ಆ್ಯಕ್ಚುಲಿ. ಬಟ್ ಎಲ್ಲೋ ಪ್ರಾಮಾಣಿಕವಾಗಿ ಕಾಮಿಡಿ ಬರೆಯೋರು, ಕಾಮಿಡಿ ಸೆನ್ಸ್ ಇಲ್ದವ್ರಿಗೆ ಇದು ಕಾಮಿಡಿ ಮಾಡ್ಬೇಕಿಲ್ಲಿ ಅಂತ ಹೇಳ್ತಾರೆ. ಅವ್ರು ಯಾರೋ ಬಂದು ಏನೋ ಮಾಡ್ತಾರೆ, ಅದು ಕಾಮಿಡಿ ಆಗೋಕ್ಕಾಗಲ್ಲ. ಕಾಮಿಡಿ ಕಿಲಾಡಿ ಮಜಾ ಬರ್ತದ್ರೆ ಒಂದು 10 ಜನ ಹಾಕಲಿ. ಇದಕ್ಕೆ ಎಕ್ಸಾಂಪಲ್ ಚಿಕ್ಕಣ್ಣವ್ರಾಗಿರ್ಬೋದು, ರಂಗಣ್ಣ ರಘುವರ್ ಆಗಿರ್ಬೋದು, ಸುಮಾರು ಜನ ಹಾಸ್ಯ ಕಲಾವಿದರು ಗುಂಪಲ್ಲಿ ಗೋವಿಂದ ಆಗ್ಬಿಟ್ಟು ಹಂಗೆ ಮರೆ ಆಗ್ತಾ ಇದ್ದಾರೆ. ಆಮೇಲೆ ದೊಡ್ಡ ಸಿನಿಮಾ ಮಾಡಿಬಿಟ್ರೆ ಅದ್ರ ಒಂದ್ಸತಿ ಕಾಣಿಸ್ಕೊಂಡ್ಬಿಟ್ರೆ ಆಮೇಲೆ ನೆಕ್ಸ್ಟ್ ನನ್ನ ಪೇಮೆಂಟೇ ಬೇರೆ. ನೀವು ಬೆಳೀರಿ ನಾವು ಬೆಳೆಯೋಣ, ಎಲ್ಲರೂ ಸೇರಿ ಒಟ್ಟಿಗೆ ವರ್ಕ್ ಮಾಡೋಣ, ಟೀಮ್ ವರ್ಕ್ ಮಾಡಿದ್ರೆ. ಇವತ್ತು ನಾನು ಇಂಡಸ್ಟ್ರಿಯಲ್ಲಿ ಸುಮಾರು ಜನ ನೋಡ್ತಾ ಇರ್ತೀನಿ, ಇವತ್ತು ಮೇಕಪ್ ಮಾಡ್ತಿರ್ತಾರೆ, ನಾಳೆ ಕಟ್ ಮಾಡಿ ಅಲ್ಲೇನೋ ಲೈಟ್ ಹಿಡಿತಾ ಇರ್ತಾರೆ. ಆ್ಯಂಡ್ ಬೆಂಗಳೂರು ಬಂದವರು ಸಾಕಷ್ಟು ಜನ ಇಲ್ಲಿ ಆ ಚಾನ್ಸ್ ಕೊಡಿಸ್ತೀನಿ, ದುಡ್ಡು ಕೊಡು, ಫೋಟೋಶೂಟ್ ಮಾಡಿಸ್ತೀನಿ, ದುಡ್ಡು ಕೊಡು, ತುಂಬ ಜನ ಫೋನ್ಗಳು ಹಾಕ್ತಾರೆ. ಬೆಳಗ್ಗೆ ತಿಂಡಿಗೊಬ್ರು, ಮಧ್ಯಾಹ್ನ ಊಟಕ್ಕೊಬ್ರು, ನಿಮ್ಮ ಫ್ರೆಂಡು ಅಂತ ಹೇಳ್ಬಿಟ್ಟು 75,000 ರೂಪಾಯಿ ದುಡ್ಡು ಇಸ್ಕೊಂಡ್ಬಿಟ್ಟವ್ರೆ. ನನ್ನ ಮಗಳಿಗೆ ಏನೋ ಫೋಟೋಶೂಟ್ ಮಾಡಿಸಿನಿ ಅಂತ ಹೇಳ್ಬಿಟ್ಟು. ಟೀಮ್ ಇದೆ, ನಿಮ್ಮ ಹತ್ರ ಕಂಟೆಂಟ್ ಇದೆಯಾ, ಬನ್ನಿ ಟೀಮ್ ಜೊತೆ ಸೇರಿಕೊಂಡು ಕೆಲಸ ಮಾಡಿ ಅಂತಲೂ ಹೇಳ್ತಿದ್ದಾರೆ. ಉದಾಹರಣೆಗೆ ನಮ್ಮ ಸಾಲಗಾರ ಸಹಕಾರ ಸಂಘ ತಂಡ 4 ಸಿನಿಮಾ ಆಗ್ತೇವೆ ಸರ್ ಒಟ್ಟಿಗೆ. ಆ ತಂಡದ ಮುಖ್ಯ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, Investing in cinemas without cinema knowledge is injurious to you, your family, and the audience too. Annadata sukhi bhava. ಆರ್ಟಿಸ್ಟ್ ಒಬ್ಬರೇ ಅಂತಲ್ಲ, ನಾನಾ ಡಿಪಾರ್ಟ್ಮೆಂಟ್ಗಳಿದ್ದಾವೆ. ಡೈರೆಕ್ಷನ್ನು, ಎಡಿಟಿಂಗು, ಸಿನಿಮಾಟೋಗ್ರಫಿ, ಎಲ್ಲರಿಗೂ ನೀವು ಹೇಳೋದು ಒಂದೇ ಮಂತ್ರ ಏನು ಅಂದರೆ, ನಿಮ್ಮ ಕೆಲಸ ಯಾವ ಕಡೆ ಹೋಗಬೇಕು ಅಂತಿದೆಯೋ ಆ ಕಡೆಗೆ ನಿಮ್ಮ ಪ್ರಯತ್ನ ಇದ್ದರೆ ಒಂದಲ್ಲ ಒಂದಿನ ಸಿಕ್ಕೇ ಸಿಗುತ್ತೆ ಅನ್ನೋದು. ಎಸ್ ಸರ್, ಡೆಫಿನೆಟ್ಲಿ. ಆಫ್ ಲೈಟ್ ನೋಡಿದಾಗ ಲೋಕೇಶ್ ಅವರು ಕಾಮಿಡಿ ಕಿಲಾಡಿಗಳಾಗಿರ್ಬೋದು, ಇನ್ನು ಕೆಲವೆಲ್ಲ ಕಾಮಿಡಿ ಶೋಸ್ ಆಗಿರ್ಬೋದು, ಅದಾದಮೇಲಿಂದ ಸಿನಿಮಾ ಒಳಗಡೆ ಎಂಟ್ರಿ ಕೊಡ್ತೀರಾ, ಅದಾದಮೇಲೆ ಕ್ರಮೇಣ ಸ್ವಲ್ಪ ಕಮ್ಮಿ ಆಗ್ತಾ ಹೋಗುತ್ತೆ ನಿಮ್ಮದು ಅಪಿಯರೆನ್ಸ್ ಅಂತ ಅನ್ಸ್ಕೊಂಡಿದ್ದ ಟೈಮಲ್ಲಿ ನೀವು ಸಿನಿಮಾ ಅಲ್ಲಿ ನಟನೆ ಮಾಡ್ತಾ ಇದ್ದೀರಾ, ಅದರಲ್ಲೂ ಚೂಸ್ ಮಾಡ್ತಾ ಇದ್ದೀರಾ ಅಂದರೆ ಆ ಪರಿವರ್ತನೆ ಯಾಕೆ ಸರ್? ಆ್ಯಕ್ಚುಲಿ ಕಾಮಿಡಿ ಕಿಲಾಡಿಗಳು ವೇದಿಕೆಯಲ್ಲೇ ಒಂದು ನಾವೇ ಭಾಗ್ಯವಂತರು ಅಂತೇಳಿ ಸಿನಿಮಾ ಟೀಸರ್ನ ಲಾಂಚ್ ಮಾಡಿದೆ. ಹೀರೋ ಆಗಿ ನಾಯಕ ನಟನಾಗಿ ಮಾಡಿರೋ ಸಿನಿಮಾ ಅದು ಇನ್ನೂ ರಿಲೀಸ್ ಆಗಿಲ್ಲ ಆ್ಯಕ್ಚುಲಿ. ಸೊ ನಾನು ಮಾಡ್ತಿರೋ ಕೆಲವು ಸಿನಿಮಾಗಳು ಏನಾಗ್ತದೆ, ಮೇ ಬಿ ಅವರ ಒಂದು ಹೊಸಬ್ರಾಗಿರೋದ್ರಿಂದ ಅವ್ರ ಜೊತೆ ಸೇರಿ ಮಾಡ್ತಿರೋದ್ರಿಂದ ಪಾಪ ಅವ್ರಿಗೂ ಕಷ್ಟ. ಲೈಕ್ ಎಕ್ಸಾಂಪಲ್, ನೀವೇನು ನಿಮ್ಮ ಯೂಟ್ಯೂಬ್ ಚಾನಲ್ ಮಾಡ್ತಿದ್ದ ಪ್ರೊಡ್ಯೂಸರ್ ಸೇಫ್ ಮಾಡೋದು ಹೆಂಗೆ, ಡೈರೆಕ್ಟ್ಗಳು ಆಗೋದು ಹೇಗೆ, ಅಥವಾ ಡೈರೆಕ್ಟ್ಗಳಿಗೆ ಏನೇನೆಲ್ಲ ಮಾಡಿದ್ರೆ ಒಳ್ಳೇದು, ಹೋಮ್ವರ್ಕ್ ಮಾಡಬೇಕು, ಇದೆಲ್ಲ ಏನು ಇನ್ಫಾರ್ಮೇಷನ್ ಕೊಡ್ತಿದ್ರಲ್ಲ ಅದು ಅವ್ರಿಗೆ ಸಿಕ್ಕಿರಲ್ಲ. ಹಾಗಾಗಿ ಅವ್ರು ಏನಾಗ್ತಾರೆ ಪಾಪ, ಅವ್ರು ಬರ್ತಾರೆ, ಮಾಡ್ತಾರೆ, ಮಧ್ಯದ ಪ್ರೊಡ್ಯೂಸರ್ ಕಿತ್ಕೊಂಡು ಹೋಗ್ಬಿಡ್ತಾರೆ. ಅವಾಗ ಏನಾಗುತ್ತೆ, ನಮ್ಮ ಸಿನಿಮಾಗಳು ವರ್ಕ್ ಆಗಲ್ಲ. ನಾನು ಮಾಡಿರೋ ಸಿನಿಮಾಗಳೆಲ್ಲ ಹಂಗೆ ಆಗಿದೆ ಆಲ್ಮೋಸ್ಟ್. ಬಟ್ ಪುಣ್ಯಕ್ಕೆ ಕೆಲವೊಂದು ಸಿನಿಮಾಗಳು ಸಿಕ್ಕಿದೆ, ಅದ್ಭುತವಾಗಿ ಆಗ್ತಿದೆ, ಚೆನ್ನಾಗಾಗ್ತಿದೆ. ಬಟ್ ಅದು ತೆರೆ ಕಾಣೋದಕ್ಕೆ ಸ್ವಲ್ಪ ಟೈಮ್ ತೊಗೊತಾ ಇದೆ. ಈ ಉದಾಹರಣೆಗೆ ಅದು ಪ್ರಯಾಣಿಕರ ಗಮನಕ್ಕೆ, ಆಮೇಲೆ ಕೆಲವು ದಿನಗಳ ನಂತರ ಅಂತಾರೆ ಶ್ರೀನಿಯವರು ಮಾಡಿರೋ ಡೈರೆಕ್ಷನ್ನು ತುಂಬ ಚೆನ್ನಾಗಾಯ್ತು ಆ್ಯಕ್ಚುಲಿ. ಬಟ್ ಅದಾದಮೇಲೆ ಚೂಸಿ ಮಾಡ್ತಾನೆ, ಯಾಕಂದರೆ ಓಕೆ ಸಿನಿಮಾ ಮಾಡೋದು ದೊಡ್ಡ ವಿಚಾರ ಅಲ್ಲ ಸರ್, ಮಾಡಿಬಿಡ್ಬೋದು, ಕಷ್ಟಪಟ್ಟು ಏನೋ ಮಾಡ್ಬೋದು. ರಿಲೀಸ್ಗಿದೆಯಲ್ಲ ಸರ್, ಅದು ಇನ್ನೂ ದೊಡ್ಡ ಕಷ್ಟ. ಅದು ಇನ್ನೂ ಇವಾಗ ನೀವೇನು ಮೂವಿಗೆ ದುಡ್ಡು ಹಾಕಿರ್ತೀವಿ ಅದು ಡಬಲ್ ಹಾಕಿದ್ರೇ ಸಿನಿಮಾ ನಿಂತ್ಕೊಳಕ್ಕೆ ಸಾಧ್ಯ, ಎಲ್ಲರೂ ಗೆಲ್ಲಕ್ಕೆ ಸಾಧ್ಯ. ಎಲ್ಲರೂ ಗೆಲ್ಲಲೇಬೇಕು ಅಂತ ಬರಲ್ಲ ಸರ್. ಬಟ್ ಆದರೂ ಎಲ್ಲೋ ಒಂದು ಕಡೆ ಕಲಾವಿದರಿಗೆ ಸಿನಿಮಾ ಗೆದ್ದರೆ ಸ್ವಲ್ಪ ಅದ್ಭುತವಾಗಿ ಇನ್ನೊಂದು ಸ್ವಲ್ಪ ಇನ್ನೂ ಓಡ್ತೀವಿ. ನಿರ್ದೇಶಕರಾಗಲಿ, ಡೈರೆಕ್ಟರ್, ಪ್ರೊಡ್ಯೂಸರ್ ಆಗಲಿ, ಅವರೆಲ್ಲ ಇನ್ನೂ ರನ್ನಿಂಗಲ್ಲೇ ಇರ್ತಾರೆ ಅಂತ. ಬಟ್ ಎಲ್ಲೋ ಪ್ಲ್ಯಾನಿಂಗಲ್ಲಿ ವರ್ಕ್ ಆಗದೆ ಇದ್ದಾಗ ನಾವುಗಳು ಕಾಣಿಸಲ್ಲ. ಈಗ ನಂದು ಹಂಗೆ ಆ ಥರ ನಿರ್ದೇಶಕರ ಜೊತೆ ಸೇರಿಕೊಂಡೆ, ಪ್ಲ್ಯಾನಿಂಗ್ಗಳ ಸೇರಿಕೊಂಡೆ, ನನ್ನ ಸಿನಿಮಾಗಳು ನಾನು ಕಾಣಿಸಿಲ್ಲ. ನಾನು ಲಾಸ್ಟು ಹೋಗಿದ್ದೆ ಬಿಗ್ ಬಾಸ್ ರಿಯಾಲಿಟಿ ಶೋ ಕಾಲ್ಡ್ OTT ಸೀಸನ್ ಮಾಡಿದೆ. ಅದಾದಮೇಲೆ ನಾನು ಡಿಸೈಡ್ ಮಾಡಿದೆ, ಓಕೆ ಈಗ ಸ್ವಲ್ಪ ಆಯ್ಕೆ ಮಾಡ್ಕೊಂಡು ಮಾಡೋಣ, ಸುಮ್ಮನೆ ಗುಂಪಲ್ಲಿ ಗೋವಿಂದ ಥರ ಹೋಗ್ಬಿಟ್ರೆ ನಾವು ಮರೆಯಾಗ್ಬಿಡ್ತೀವಿ. ಏನೋ ಒಂಚೂರು ಹೆಸರು ಸಿಕ್ಕಿದೆ, ಬೇಡ ಒಂದು 100 ಜನದಲ್ಲಿ ಒಂದು ಇಬ್ಬರಾದರೂ ಲೋಕೇಶ್ ಅಲ್ವಾ ನೀವು ಅಂತ ಹೇಳ್ತಾ ಅದು ಸಾಕು ಸಮಾಧಾನ. ಬಟ್ ಅದನ್ನ ಯಾಕೆ ಹಾಳು ಮಾಡ್ಕೊ, ಇರೋ ಒಂದಿಬ್ರು ಅದನ್ನ ಯಾಕೆ ಹಾಳು ಮಾಡ್ಕೊಬೇಕು? ಏನಿವೆ ಪರವಾಗಿಲ್ಲ, ಒಳ್ಳೆ ಸಬ್ಜೆಕ್ಟ್ ಸಿಕ್ಕರೆ ಅದ್ಭುತವಾಗಿ ಪಾತ್ರ ಮಾಡೋಣ ಅಂತ ಮಾಡ್ತಾರೆ. ಬಟ್ ಅದು ಯಾವುದೋ ಒಂದು ಸಿನಿಮಾದಲ್ಲಿ ಮಾಡಿದೆ ಸರ್, ಒಂದು ಪಾತ್ರ ಆಟೋ ಡ್ರೈವರ್ ಆಗಿ ಒಂದು ಮಾಡಿದೆ. ಅದು ನನಗೆ ಭಾಳ ಖುಷಿ ಕೊಡ್ತಾ ಆ್ಯಕ್ಚುಲಿ, ಯಾಕಂದರೆ ದೊಡ್ಡ ಬ್ಯಾನರು ಮಾಡಿದೆ. ಬಟ್ ಎಲ್ಲೋ ಒಂದು ಕಡೆ ನಮ್ಮನ್ನು ಸೀಲ್ ಹೊಡೆದ್ಬಿಡ್ತಾರೆ. ಸರ್ ಒಂದು ಆಟೋ ಡ್ರೈವರ್ ಕ್ಯಾರೆಕ್ಟ್ ಇದೆ, 2 ದಿವಸ ಸರ್, ಅದು 2 ದಿವಸ ಬರುತ್ತೆ ಸರ್, ಬಟ್ ಬಂದುಬಿಡಿ ಸರ್ ಮಾಡಿ, ಆ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ರೆ ನೀವು ಅಂತಿದ್ರು. ತಿರ್ಗಾ ಕಟ್ ಮಾಡಿ, ಸರ್ ಒಂದು ಅಟೆಂಡರ್ ಕ್ಯಾರೆಕ್ಟರ್ ಇದೆ, ಬನ್ನಿ ಸರ್ ಮಾಡಿ, ಅದೊಂದು 3 ದಿವಸ ಬರುತ್ತೆ ಸರ್. ಸರ್ ತಪ್ಪಲ್ಲ ಮಾಡೋದು, ಆ ಪಾತ್ರನೂ ಮಾಡ್ತೀನಿ, ಎಂಥ ಪಾತ್ರ ಕೊಟ್ಟರು ನಾನು ಮಾಡ್ತೀನಿ ಸರ್, ನಾನೊಬ್ಬ ಕಲಾವಿದ ಅಂದವನು ಯಾವ ಇಟ್ಸ್ ನೀರಿದ್ದಂಗೆ, ನೀನು ಯಾವ ಇದಕ್ಕೆ ಹಾಕ್ತೀವೋ ಅದೇ ಶೇಪು ಹೊಂದ್ಕೊತೀವಿ ನಾವು. ಬಟ್ ಎಲ್ಲೋ ಒಂದು ಕಡೆ ನಮಗೂ ಒಂದು ಆಸೆ ಇರುತ್ತಲ್ಲ ಸರ್, ಹೆಸರು ಮಾಡಿದ್ನು
ಒಂದು ನಿಮಿಷ ಆ ಸೀನಲ್ಲಿ ನಾನು ಬಂದರೆ ಇಷ್ಟು ಹೆಸರು ತೊಗೊಂಡು ಒಂದೇ ಒಂದು ನಿಮಿಷದಲ್ಲಿ ಬರ್ತೀನಿ ಅಂದರೆ ಎಷ್ಟು ಬೇಜಾರಾಗಲ್ಲ ಸರ್. ಒಂದು ನಿಮಿಷ ಬರ್ತೀನಲ್ಲ, ಹಂಗಾಗಿ ನಾನು ಇಲ್ಲ ಬೇಡ. ಸುಮಾರು ಸಿನಿಮಾಗಳು ಬಂದಿದೆ ಸರ್, ಅದಕ್ಕೆ ರಿಜೆಕ್ಟ್ ಮಾಡಿ ಹಾಕ್ಲೆ ಸರ್, ನಾವು ಒಂಚೂರು ಹೆಸರು ಮಾಡ್ಕೊಂಡಿದ್ದೀವಿ ಸರ್, ಏನೋ ಜನ ಗುರ್ತಿಸ್ತಾರೆ, ಒಂದು 10 ನಿಮಿಷ ಆದರೂ ಆ ಸ್ಕ್ರೀನಲ್ಲಿ ಕಾಣಿಸೋಕೆ ಒಂದು ಅವಕಾಶ ಕೊಡಿ ಸರ್. 10 ನಿಮಿಷ, 1.5 ಗಂಟೆ 2 ಗಂಟೆ ಸಿನಿಮಾ ಇರೋದಿಲ್ಲ, 10 ನಿಮಿಷ ಏನೋ ಕಾಣಿಸ್ಕೊಂಡ್ರೆ ಜನಗಳಿಗೆ ಜಪ್ಪಾಳಕ್ಕೆ ಇಟ್ಟಿಸ್ಕೊತೀವಿ. ಆ ಥರ ಸಬ್ಜೆಕ್ಟ್ಗಳು ಸಿಕ್ಕರೆ ನಾನು ಡೆಫಿನೆಟ್ಲಿ ಮಾಡ್ತೀನಿ ಸರ್. ಅದಕ್ಕಿಂತ ಚೆನ್ನಾಗಿ ಸಿಕ್ಕಿದೆ, ಹಂಗಾಗಿ ಆಯ್ಕೆ ಮಾಡ್ಕೊಂಡೇ ಮಾಡ್ತೀನಿ, ಇಲ್ಲಾಂದ್ರೆ ಫಿಕ್ಸ್ ಮಾಡಿಬಿಡ್ತಾರೆ ಸರ್. ಹೌದೌದು. ಹಂಗಾಗಿ ನಾನು ಮಾಡ್ತಾ ಲೋಕೇಶ್ ಅವ್ರಿಗೆ ನಾಯಕ ನಟನಾಗಬೇಕು ಅನ್ನೋ ಆಸೆ ಇಲ್ಲ. ಇಲ್ಲ ಸರ್, ಒಂದು ಒಳ್ಳೆ ಅದ್ಭುತ ಕಲಾವಿದ ಆಗ್ಬೇಕು. ಎಕ್ಸಾಕ್ಟ್ಲಿ ನನ್ನ 10 ನಿಮಿಷದ ಕ್ಯಾರೆಕ್ಟರೈಸೇಷನ್ ಇದ್ರೂ ಅದನ್ನ ಗುರುತಿಸ್ಬೇಕು ಜನ ಅನ್ನೋದೊಂದು. ಎಕ್ಸಾಕ್ಟ್ಲಿ. ಸೊ ಇದನ್ನೇ ಇವಾಗ ಯಾರು ಒಳಗಡೆ ಬರಬೇಕು ಅಂತ ಇರೋರು ಅಳವಡಿಸ್ಕೊಂಡ್ರೆ ಒಳ್ಳೇದು ಅನ್ಸುತ್ತೆ ನಂಗೆ. ಎಕ್ಸಾಕ್ಟ್ಲಿ ಸರ್, ಮಾಡ್ಕೋಬೇಕಾದ್ರೆ. ಯಾಕಂದ್ರೆ ನಾಯಕ ಅನ್ನೋದಕ್ಕೆ ಸರ್ ಎಕ್ಸಾಂಪಲ್ ಸರ್, ಒಂದು ದೊಡ್ಡ ಸಿನಿಮಾದಲ್ಲಿ ಒಂದು ಕಾಮಿಡಿ ಪಾತ್ರ ಬಂದ್ಬಿಟ್ರೆ ಎಲ್ಲ ಎದ್ದು ವಿಸಿಲ್ ಆಗ್ತಾರೆ ಸರ್. ಹೀರೋಗಿಂತ ಡಬಲ್ ವಿಸಿಲ್ ಆಗ್ತಾರೆ. ಯಾಕಂದ್ರೆ ಒಂದು ಹಾಸ್ಯವಾದ ಪಾತ್ರ ಅದು, ಕಚಗುಳಿ ಕೊಡುವಂಥ ಪಾತ್ರ ಅದು, ಎಲ್ರಿಗೂ ಇಷ್ಟ ಆಗ್ಬಿಡ್ತದೆ. ಯಾಕೆ ನಾವು ಆಗಬಾರ್ದು ಹಂಗೆ? ಕರೆಕ್ಟ್. ಒಂದು ಹೀರೋ ಪಕ್ಕದಲ್ಲಿ ಅಟ್ಲೀಸ್ಟ್ ಒಂದು ಕಾಮಿಡಿ ಪಾತ್ರ ಇತ್ತು, ನಮಗೊಂದು ತೂಕ ಇರ್ತದೆ, ನಗ್ತಾರೆ ಜನ, ನಗ್ಸೋಕೆ ಅವಕಾಶ ಕೇಳ್ತಾ ಇರೋದು ಅಷ್ಟೇ. ಹೌದು, ನಮಗೇನು ದೊಡ್ಡ ಜಾಸ್ತಿ ಪೂರ್ತಿ ಸಿನಿಮಾ ಇರಬೇಕು ಅಂತ ಅಲ್ಲ, ಸ್ವಲ್ಪ ಸಸ್ಟೈನ್ ಆಗೋಣ ಸ್ಕ್ರೀನಲ್ಲಿ. ನಾವು 4-5 ಜನಕ್ಕೆ ಹೇಳ್ಕೊಂಬಂದಾಗ ಸ್ಕ್ರೀನಲ್ಲಿ ಇದೆ ನೋಡಿ, ರಪ್ಪ ನಿಂಗೆ ಪಾಸ್ ಆಗಿಬಿಟ್ರೆ ಎಲ್ಲೋ ಕಾಣಿಸೇ ಇಲ್ವಲ್ಲ ನೀನು, ಅಲ್ಲಿ ಇದನ್ನ ಕೊಡ ನಿಂಗೆ ಗೊತ್ತಿಲ್ಲ, ಮಾಡಿದ್ರು ಶೂಟಿಂಗ್ ಮಾಡಿದ್ರು ಅದು ಹಾಕಿಲ್ಲ, ಹೊಟ್ಟೆ ಉರಿತದೆ ಸರ್. ಯಾಕಂದ್ರೆ ನಾವು ಎಲ್ಲರ ಹತ್ರನೂ ಹೇಳ್ಕೊಂಬಂದ್ಬಿಟ್ಟಿರ್ತೀವಿ, ಎಲ್ಲೋ ಕಾಣಿಸ್ಕೊಂಡಿಲ್ಲ ಅಂದಾಗ ಭಾಳ ಬೇಜಾರಾಗ್ಬಿಡುತ್ತೆ. ಇಲ್ಲ, ನೀವು ಹೇಳಿದಂಥ ಒಂದು ಮಾತು ಹೀರೋ ಜೊತೆಯಲ್ಲಿ ಒಂದು ಕಾಮಿಡಿಯನ್ ಆಗಿ ಗುರ್ತಿಸ್ಕೊಳ್ಳೋದು ಅಂತ ಇಲ್ಲ. ಹಿಂದೆ ಒಂದು ಕಾಲ ಇತ್ತು, ಈಗ ಅದು ಕ್ರಮೇಣ ಕಮ್ಮಿ ಆಗ್ತಾ ಹೋಗ್ತದೆ. ಹಿಂದೆ ಒಂದು ಕಾಲದಲ್ಲಿ ಅಣ್ಣವ್ರ ಸಿನಿಮಾ ಇದ್ದಾಗ ಹಾಸ್ಯ ಚಕ್ರವರ್ತಿ ನರಸಿಂಹರಾಜು ಅವ್ರದ್ದು ಡೇಟ್ಸ್ ಇದೆಯಾ ಕೇಳ್ಕೊಂಡ್ಬಂದು ಆಮೇಲೆ ಫಿಕ್ಸ್ ಮಾಡಿ ಅಂತ ಹೇಳ್ತಿದ್ರಂತೆ ಅಣ್ಣವ್ರೇನೆ. ಅವಾಗ ಜೊತೆಗೆ ಅವ್ರ ಸ್ಕ್ರೀನ್ ಪ್ರೆಸೆನ್ಸ್ ಎಷ್ಟಿರುತ್ತೋ ಇವ್ರದ್ದು ಸ್ಕ್ರೀನ್ ಪ್ರೆಸೆನ್ಸ್ ಅಷ್ಟೇ ಇರೋದು. ಎಕ್ಸಾಕ್ಟ್ಲಿ. ಆಮೇಲೆ ಒಂದು ಕಾಮಿಡಿ ಟ್ರ್ಯಾಕ್ ಅನ್ನೋದು ಓಡೋದು ಕತೆ ಜೊತೆಗೆ. ಬಟ್ ಇವತ್ತು ಕ್ರಮೇಣ ಅದು ಕಮ್ಮಿ ಆಗ್ತಾ ಹೋಗಿದೆ. ಆಲ್ಮೋಸ್ಟ್ ಇವಾಗ ಒಂದು 10 years ಹಿಂದೆ ನೋಡಿದ್ರೆ ಆ ಕಾಮಿಡಿ ಟ್ರ್ಯಾಕ್ ಅನ್ನೋದನ್ನ ತೆಗೆದೇ ಬಿಟ್ಟಿದ್ದಾರೆ ಇವಾಗ. ಅಟ್ಲೀಸ್ಟ್ ಇಟ್ ಶುಡ್ ಬಿ ಅ ಕಾಮಿಡಿ ಮೂವಿ, ಅದರ್ವೈಸ್ ಸೀರಿಯಸ್ ಮೂವಿನಲ್ಲಂತೂ ಕಾಮಿಡಿ ಇರಲ್ಲ. ಕಾಮಿಡಿ ಇದ್ರೂ ಅದನ್ನ ಮೇಜರ್ ಕ್ಯಾರೆಕ್ಟರ್ಸ್ ಯಾರಿದ್ದಾರೆ ಅವರೇ ಹಾಕೊಂಡ್ಬಿಟ್ಟಿರ್ತಾರೆ. ಎಕ್ಸಾಕ್ಟ್ಲಿ ಸರ್. ಸರ್ ಏನಾಗಿದೆ ಅಂದರೆ ನಮ್ಮಲ್ಲಿ ಕಾಮಿಡಿ ರೈಟರ್ಸ್ಗಳಿಲ್ಲ ಸರ್. ಏನಂದರೆ ಒಬ್ಬರನ್ನ ಪುಟ್ ಡೌನ್ ಮಾಡೇ ಕಾಮಿಡಿ ಬರೀಬೇಕಂತ ಇಲ್ಲ ಆ್ಯಕ್ಚುಲಿ. ಬಟ್ ಎಲ್ಲೋ ಪ್ರಾಮಾಣಿಕವಾಗಿ ಕಾಮಿಡಿ ಬರೆಯೋರು ತುಂಬ ಬೆರಳೆಣಿಕೆ ಅಲ್ಲ, ಕಾಣಿಸ್ತಾನೆ ಇಲ್ಲ ಸರ್. ನಮ್ಮ ಕಾಮಿಡಿ ಕಿಲಾಡಿಗಳು ಅಷ್ಟೇ ಆ ವೇದಿಕೆ. ಬಟ್ ಸಿನಿಮಾದಲ್ಲಿ ಅದ್ರ ಬರವಣಿಗೆ ಕಮ್ಮಿ ಆಗಿದೆ. ಹಾಗಾಗಿ ಒಂದು ಸಿನಿಮಾ ಮಾಡಬೇಕಂದಾಗ ಆ ಪಾತ್ರಕ್ಕೆ ಏನಾದರೂ ನ್ಯಾಯ ಒದಗಿಸ್ಬೇಕು ಅಂದಾಗ ರೈಟರ್ ಸಿಗೋಣ, ಅಥವಾ ಅದೇನಾಗುತ್ತೆ ಡೈರೆಕ್ಟರ್ ಮಾಡಿಬಿಟ್ಟಿರ್ತಾರೆ. ಅದು ಮಾಡಬೇಕಂದಾಗ ಕಾಮಿಡಿ ಸೆನ್ಸ್ ಇದ್ದವ್ರಿಗೆ ಓಕೆ, ಹೌದು. ಕಾಮಿಡಿ ಸೆನ್ಸ್ ಇಲ್ಲದವ್ರಿಗೆ ಇದು ಕಾಮಿಡಿ ಮಾಡ್ಬೇಕಿಲ್ಲಿ ಅಂತ ಹೇಳ್ತಾರೆ. ಅವ್ರು ಯಾರೋ ಬಂದು ಏನೋ ಮಾಡ್ತಾರೆ, ಅದು ಕಾಮಿಡಿ ಆಗೋಕ್ಕಾಗಲ್ಲ. ಅವಾಗ ಅದು ಅಧ್ವಾನ ಅನ್ಸ್ಬಿಡುತ್ತೆ, ಸಿನಿಮಾನ ಗಬ್ಬೆ ಬಿಡಿಸ್ಬಿಡ್ತಾರೆ. ಅದಕ್ಕಾಗಿ ಎಲ್ಲೋ ಈ ನಡುವೆ ಹಾರರ್ ಮೂವಿಗಳಲ್ಲಿ ಕಾಮಿಡಿ ತೋರಿಸೋದಾಗಿರ್ಬೋದು, ಅಥವಾ ಸೀರಿಯಸ್ಸಲ್ಲಿ ಒಂದು ಕಾಮಿಡಿ ಬಂದಾಗ ಅದನ್ನು ಹಂಗೆ ತೇಳಿಸ್ಬಿಡ್ತಾರೆ, ಅದು ರಿಜಿಸ್ಟರ್ ಆಗಲ್ಲ ಅಷ್ಟೊಂದು, ಹಂಗಾಗ್ಬಿಟ್ಟಿದೆ. ಅದು ಎಕ್ಸ್ಪೆಷಲಿ ನಮ್ಮ ಇದರಲ್ಲಿ ಕನ್ನಡ ಸಿನಿಮಾ ರಂಗದಲ್ಲಿ ಕಾಮಿಡಿ ಬರವಣಿಗೆ ಕಮ್ಮಿ ಆಗಿರೋದ್ರಿಂದ ಆ ಥರ ಸಬ್ಜೆಕ್ಟ್ಗಳು ಭಾಳ ಕಷ್ಟ ಆಗ್ತದೆ. ಆಮೇಲೆ ಕಲಾವಿದರುಗಳು ಆವಾಗಲೇ ನಾವು ಹೇಳ್ದಂಗೆ 30-40 ಜನ ಒಟ್ಟೊಟ್ಟಿಗೆ ಬರ್ತಾ ಇದ್ದೀವಿ ಇಂಡಸ್ಟ್ರಿಗಳಿಗೆ. ಒಬ್ಬನಿಗೆ ಪೇಮೆಂಟ್ ಕೊಡೋ ಬದಲು, ಇದಕ್ಕೆ ಎಕ್ಸಾಂಪಲ್ ಚಿಕ್ಕಣ್ಣವ್ರಾಗಿರ್ಬೋದು, ರಂಗಣ್ಣ ರಘುವರ್ ಆಗಿರ್ಬೋದು, ಅವ್ರದ್ದು ಒಂದು ಉದಾಹರಣೆಗೆ ಒಂದು ಎಕ್ಸಾಂಪಲ್ ಒಂದು 2 ಲಕ್ಷ ರೂಪಾಯಿ ದಿನಕ್ಕೆ ಅಂತ ಅಂದ್ಕೊಂಡ್ರೆ ಯಾಕೆ ಅವ್ರನ್ನ ಹಾಕ್ಕೊಬೇಕು? ಕಾಮಿಡಿ ಕಿಲಾಡಿ ಮಜಾ ಬರ್ತದ್ರೆ ಒಂದು 10 ಜನ ಹಾಕೊಳ್ಳಿ, ಅವ್ರಿಗೂ ವೀವರ್ಸ್ ಇದ್ದಾರೆ, ಆಮೇಲೆ ಫಾಲೋವರ್ಸ್ಗಳಿದ್ದಾರೆ, ಹಾಕೋದು ಬೆಸ್ಟ್ ಅಲ್ವಾ? ಸೊ ಹಂಗಾಗಿ ಆ ಥರದೊಂದು ಯೋಚನೆಗಳಿಟ್ಕೊಂಡು ರೀಚ್ ಮಾಡ್ತಾರೆ, ಸಿನಿಮಾನೂ ರೀಚ್ ಮಾಡ್ತಿದ್ದಾರೆ. ಸೊ ಅದು ತಪ್ಪು ಸರಿ ಅಂತ ಅಲ್ಲ ಸರ್. ಬಟ್ ಎಲ್ಲೋ ಒಂದು ಕಡೆ ಅವ್ರನ್ನ ಹಾಕೊಂಬಿಟ್ರೆ ಸಿನಿಮಾ ಓಡುತ್ತೆ, ಇವ್ರನ್ನ ಹಾಕೊಂಬಿಟ್ರೆ ಸಿನಿಮಾ ಓಡುತ್ತೆ, ಈ ಗೆಸ್ಸು ರಾಂಗ್ ಆಗುತ್ತೆ. ಬಟ್ ಎಲ್ಲೋ ಕಲಾವಿದರುಗಳು ಜೀವನ ಮಾಡ್ತಿದ್ದೆ, ಹಾಸ್ಯ ಕಲಾವಿದರುಗಳು ಆಯ್ಕೆ ಮಾಡ್ಕೊಂಡು ಮಾಡಿದ್ರೆ ಒಳ್ಳೆಯದು. ಯಾಕಂದರೆ ಸುಮಾರು ಜನ ಹಾಸ್ಯ ಕಲಾವಿದರು ಗುಂಪಲ್ಲಿ ಗೋವಿಂದ ಆಗ್ಬಿಟ್ಟು ಹಂಗೆ ಮರೆ ಆಗ್ತಾ ಇದ್ದಾರೆ. ಅವ್ರಿಗೂ ಪೇಮೆಂಟು ಸಿಗಲ್ಲ ಸರ್. ನೀವು ನಂಬಲ್ಲ, ನಮ್ಮಂಥ ಹಾಸ್ಯ ಕಲಾವಿದರುಗಳಿಗೆ ಸರ್ ಕನ್ವಿನ್ಸ್ ಕೊಡಿ ಸಾಕು ಬಂದು ಮಾಡ್ತೀವಿ ಅಂತ ಒಂದು ಆಲೋಚನೆಗಳಿದೆ. ಆಮೇಲೆ ದೊಡ್ಡ ಸಿನಿಮಾ ಮಾಡಿಬಿಟ್ರೆ ಅದ್ರಲ್ಲಿ ಒಂದು ಸತಿ ಕಾಣಿಸ್ಕೊಂಬಿಟ್ರೆ ಆಮೇಲೆ ನೆಕ್ಸ್ಟ್ ನನ್ನ ಪೇಮೆಂಟೇ ಬೇರೆ, ಈಗೇನು ಕೊಡಬೇಡಿ ಸರ್, ಈಗೇನು ಬೇಡ, ಅವಕಾಶ ಕೊಡಿ, ಆಮೇಲೆ ನೋಡೋಣ ಸರ್, ಆ ಸಿನಿಮಾ ಮಾಡ್ತಿಲ್ಲ ಸರ್, ಕೊಟ್ಬಿಡಿ ಸರ್, ಒಂದು ಸಿನಿಮಾ ಸರ್, ಯಾಕಂದ್ರೆ ಅದಾದಮೇಲೆ ನನಗೊಂದು ಪೇಮೆಂಟು ವ್ಯಾಲ್ಯೂ ಆಗುತ್ತೆ. ಈ ಥರದ್ದು ಕಣ್ಣಾರೆ ನೋಡಿದ್ದಾರೆ ಇಂಡಸ್ಟ್ರಿಯಲ್ಲಿ. ಯಾರ್ಯಾರು ಕಾಣಿಸ್ಕೊತಾ ಇದ್ದಾರೆ, ಯಾರು ಕಾಣಿಸ್ಕೊತಿಲ್ಲ, ಪ್ರತಿಯೊಂದು ಕಾಣಿಸ್ತಿದೆ. ಸೊ ಅದನ್ನು ದುರಂತನೇ ನಮಗೆ. ಯಾಕಂದರೆ ಹಾಸ್ಯ ಕಲಾವಿದರುಗಳಿಗೆ ಕರೆಸಿ ಒಂದು ಕ್ಯಾರೆಕ್ಟರ್ ಕೊಟ್ಟು ಮಾಡಿಸಿ ಪೇಮೆಂಟ್ ಕೊಟ್ಟು ಮಾಡಿಸೋದೇ ದೊಡ್ಡ ಕಷ್ಟ. ಅದು ಎಲ್ಲೋ ಬದುಕ್ತಾ ಇದ್ದೀವಿ. ಈ ಒಂದು ಪ್ರೋಸೆಸ್ಸಲ್ಲಿ ಸೆಲೆಕ್ಟಿವ್ ಆಗಿರ್ತೀರಾ, ಸೆಲೆಕ್ಟಿವ್ ಆಗಿ ಸೆಲೆಕ್ಟ್
ಸೆಲೆಕ್ಟಿವ್ ಆಗಿ ಸೆಲೆಕ್ಟೆಡ್ ಮೂವೀಸ್ನೇ ಚೂಸ್ ಮಾಡ್ಕೊಂಡು ಮಾಡ್ತಾ ಇದ್ದೀರಾ. ಆ ಪ್ರೋಸೆಸ್ಸಲ್ಲಿ ನೀವು ಒಂದು ತಂಡದ ಜೊತೆ ಆಗಿ ತಂಡ ಕಟ್ಕೊಂಡಿದ್ದೀರಾ ಅಂತ ಗೊತ್ತಾಯ್ತು ನನಗೆ. ಸೊ ತಂಡ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸರ್? ಆ್ಯಕ್ಚುಲಿ ತಂಡ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಸುಮಾರು ಜನ ತಂಡಗಳು ಮಾಡಿರ್ತೀರ. ಈ ತಂಡಗಳು ಮಾಡಿದಾಗ ಏನಾಗುತ್ತೆ ಅಂದರೆ ಒಬ್ಬೊಬ್ರ ಆಲೋಚನೆಗಳು ಬೇರೆಗಳೇ ಇರ್ತದೆ. ಆ ತಂಡ ಕೆಲವೊಂದು ಪರ್ಟಿಕ್ಯುಲರ್ ಆಗಿ ಇಂಟೆನ್ಷನ್ಸ್ ಕರೆಕ್ಟಾಗಿ ಇತ್ತು ಅಂದರೆ ತಂಡ ಸಸ್ಟೈನ್ ಆಗಿರುತ್ತೆ. ಇಂಟೆನ್ಷನ್ಸ್ ಒಬ್ಬೊಬ್ರದ್ದು ಒಂಥರ ಇತ್ತು ಅಂದರೆ ಆ ತಂಡ ಕ್ಷಣಿಕ 6 ತಿಂಗಳು, 1 ವರ್ಷ, 2 ವರ್ಷ ಆಮೇಲೆ ಕಿತ್ಕೊಂಡು ಹೋಗುತ್ತೆ. ಕಿತ್ಕೊಂಡು ಹೋಗ್ಬಿಡುತ್ತೆ. ಏನು ಆ್ಯಕ್ಚುಲಿ ಉದ್ದೇಶ, ನಿಮ್ಮ ತಂಡದ ಉದ್ದೇಶ ಏನು? ಸಿನಿಮಾ ಮಾಡಬೇಕಾ? ಓಕೆ, ಒಬ್ಬೊಬ್ಬರೊಂದು ಜವಾಬ್ದಾರಿ ತೊಗೊಂಡು ಆ ಜವಾಬ್ದಾರಿ ನಿಗಿಸ್ಕೊಂಡು ಹೋಗ್ಬೇಕು. ಎಲ್ಲದರಲ್ಲೂ ಮೂಗು ತೋರಿಸ್ಬಾರ್ದು. ಆ ಜವಾಬ್ದಾರಿಗೆ ಏನು ಬೇಕೋ ಅವ್ರಿಗೂ ಆ ಆದ್ಯತೆ ಕೊಡಬೇಕು. ಅದ್ರ ಬಗ್ಗೆ ವಿಚಾರಗಳು ಗೊತ್ತಿರಬೇಕು. ಆ ಎಲ್ಲ ವಿಚಾರಗಳು ಗೊತ್ತಿದ್ದಾಗ ಒಂದೇ ಇಂಟೆನ್ಷನ್ಸ್, ಓಕೆ ನಾವು ಇದು ಮಾಡ್ತಾ ಇದೀವಿ ಅಂತ ಹೇಳಿದಾಗ ಅದ್ರ ಬಗ್ಗೆನೇ ವರ್ಕ್ ಮಾಡಬೇಕು. ಹಸಿವಿರಬೇಕು ಮೇಯ್ನಾಗಿ. ಹಸಿವಿದ್ದವರು ನೀವೇನೇ ಕಷ್ಟ ಕೊಟ್ಟರು, ಸರ್ ಊಟ ಕೊಟ್ಟಿಲ್ಲ ಪರವಾಗಿಲ್ಲ ಸರ್, ಒಂದೊತ್ತು ಊಟ ಸಿಕ್ಕರೂ ಪರವಾಗಿಲ್ಲ, ಬಟ್ ಹಸಿವಿತ್ತು ಅಂದರೆ ನಾವೇನೋ ಮಾಡಬೇಕು ಅಂದಾಗ ಕಷ್ಟಪಟ್ಟು ಅದು ಕಲಿತಾರೆ ಸರ್. ಅದು ತಂಡದ ಒಂದು ಮುಖ್ಯ ಉದ್ದೇಶ ಆಗಿರುತ್ತೆ. ಈ ತಂಡ ಯಾವಾಗ ಇಂಟೆನ್ಸ್ಗಳು ಸರಿ ಇಲ್ಲ, ಯಾವನೋ ಒಬ್ಬ ಏನೋ, ಈ ಉದಾಹರಣೆಗೆ ನೀವೇನೋ ಹೇಳ್ತಾ ಇದ್ರೆ ಅಂದ್ಕೊಳ್ಳಿ, ಅವರೆಲ್ಲ ನಮಗೆ ಈ ಥರ ಮಾಡ್ತಾರಪ್ಪ, ಆಗಲ್ಲ, ಅವ್ರು ಹೇಳಿದ್ದೆ ಕರೆಕ್ಟು, ಅಲ್ಲೊಬ್ಬ ಗಬ್ಬೆ ಬಿಡಿಸ್ಬಿಡ್ತಾನೆ, ಎಲ್ಲರ ಮೈಂಡು ಡೈವರ್ಟ್ ಮಾಡಿಕ್ಬಿಡ್ತಾನೆ. ಅವಾಗ ಏನಾಯ್ತು, ತಂಡ ಕಿತ್ಕೊಂಡು ಹೋಗ್ತದೆ. ಉದಾಹರಣೆಗೆ ನಮ್ಮ ಸಾಲಗಾರ ಸಹಕಾರ ಸಂಘ ತಂಡ 4 ಸಿನಿಮಾ ಆಗ್ತದೆ ಸರ್ ಒಟ್ಟಿಗೆ. ಆ ತಂಡದ ಮುಖ್ಯ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಸಿನಿಮಾ ಮಾಡ್ಬೇಕಷ್ಟೆ. ಬಟ್ ಆದರೆ ಅವರಲ್ಲಿರೋ ಕ್ಯಾರೆಕ್ಟರ್ಗಳನ್ನ ಹಾಕೊಂಡು ಮಾಡ್ತಾರೆ ವಿಕ್ರಮ್ ಅವರು. ಅವ್ರಿಗೆ ಗೊತ್ತಿರೋ, ಯಾಕಂದ್ರೆ ಅವ್ರಿಗೆ ಅಡ್ಜಸ್ಟ್ ಆಗಿಬಿಟ್ಟಿದೆ ಆ್ಯಂಡ್ ಅವ್ರ ಮಾತು ಕೇಳ್ತಾರೆ, ಟೈಮ್ ಕರೆಕ್ಟಾಗಿ ಬರ್ತಾರೆ, ಅಥವಾ ಅವ್ರು ಡೇಟ್ ಕೊಡ್ತಾರೆ. ಆಮೇಲೆ ಯಾಕೆ ಅವ್ರಿಗೆ ಕೊಡಬೇಕು? ಇಲ್ಲ ರೀ ನಂಗೆ ಆಗಲ್ಲ, ಪೇಮೆಂಟ್ ಹಾಕಿಲ್ಲ ನೀವು, ಅದಿಲ್ಲ, ಪೇಮೆಂಟ್ ಇಶ್ಯೂ ಇಲ್ಲ. ಅದ್ರ ಜೊತೆಗೆ ಕರೆದಾಗ ಬಂದು ಪ್ರಚಾರ ಮಾಡೋದಾಗಿರ್ಬೋದು ಮಾಡ್ತಾ ಇದ್ದಾರೆ. ಅವ್ರಿಗೂ ಅಡ್ಜಸ್ಟ್ ಆಗಿಬಿಡುತ್ತೆ. ಆಮೇಲೆ ಇನ್ನೊಂದು ವೇವ್ ಲೆಂತ್ ಒಂದೇ ಥರ ಮ್ಯಾಚ್ ಇದೆಯಾ, ಅದು ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ಇವೆಲ್ಲವೂ ನೋಡೋಕೆ ಹೋದಾಗ ಎಲ್ಲೋ ಒಂದು ಕಡೆ ಟೀಮ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಒಬ್ಬನೇ, ಆ ವರ್ಡ್ ಇದೆಯಲ್ಲವು, ನಾನು ಒಬ್ಬನೇ, ಅದು ಟೀಮ್ನ ಅಧ್ವಾನ ಮಾಡಿಬಿಡುತ್ತೆ. ನಾವೆಲ್ಲರೂ ಅಂತ ಹೇಳಿದ್ರೆ ಅದ್ಭುತವಾಗಿ ವರ್ಕ್ ಆಗುತ್ತೆ. ಆ್ಯಂಡ್ ನೀವು ಬೆಳೀರಿ, ನಾವು ಬೆಳೆಯೋಣ, ಎಲ್ಲರೂ ಸೇರಿ ಒಟ್ಟಿಗೆ ವರ್ಕ್ ಮಾಡೋಣ. ಟೀಮ್ ವರ್ಕ್ ಮಾಡಿದ್ರೆ ಯಾವತ್ತೂ ಟೀಮ್ ವರ್ಕ್ ಅದ್ಭುತವಾಗಿರುತ್ತೆ. ಲೋಕೇಶ್ ಅವರೇ, ಕಡೆಯದಾಗಿ ನಾವು ಒಂದು ಪ್ರಶ್ನೆನ ನಿಮ್ಮನ್ನು ಯಾಕೆ ಕೇಳ್ತೀನಿ ಈ ಪ್ರಶ್ನೆ ಅಂದರೆ, ನೀವು ಅನುಭವಿಸಿದಂಥ ದಿನಗಳದು. ಎಷ್ಟೋ ಜನ ಮಕ್ಕಳು ಕನಸನ್ನು ಕಟ್ಕೊಂಡು ಬೆಳ್ಳಿ ಪರದೆ ಮೇಲೆ ಬರಬೇಕು ಅಂಥೇಳಿ ಮನೆ ಬಿಟ್ಟು ಬಂದುಬಿಡ್ತಾರೆ. ನೀವು ಒಬ್ಬರು ಅದರಲ್ಲಿ ಕೂಡ ಮನೆ ಬಿಟ್ಟು ಬರ್ತಾರೆ. ಮನೆ ಬಿಟ್ಟು ಬಂದು ಬೆಂಗಳೂರನ್ನು ಮಹಾನಗರಕ್ಕೆ ಮೆಜೆಸ್ಟಿಕ್ ಅನ್ನೋ ಏರಿಯಾನಲ್ಲಿ ಬಂದು ಇಳಿತಾರೆ. ಇಳಿದಾದ್ಮೇಲೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ನೀವು ಸರಿಯಾದ ದಾರಿನ ಹೆಂಗೋ ನೋಡಿಕೊಂಡು ನಿಮಗೊಂದು ಯಾರ್ದೋ ಒಂದು ಸಪೋರ್ಟ್ ಆಯಿತು, ಡಾನ್ ಬಾಸ್ಕೋಯಿಂದ ಆಯಿತು, ಬಟ್ ಅದು ಎಲ್ಲರಿಗೂ ಆಗತ್ತೆ ಅಂತಿಲ್ಲ. ಸೊ ಆ ಥರ ಮನೆ ಬಿಟ್ಟು ಓಡಿ ಬರುವಂಥ ಮಕ್ಕಳಿಗೆ ಏನು ಸಂದೇಶ ಕೊಡ್ತೀರಾ? ಇದರಲ್ಲಿ 2 ವಿಚಾರಗಳು ನನಗೆ ಅನಿಸ್ತು ಈ ಪ್ರಶ್ನೆಯಲ್ಲಿ. ಮನೆ ಬಿಟ್ಟು ಬಂದಿರೋ ಮಕ್ಕಳು ಅಂದರೆ ಏನೋ ತಪ್ಪು ಮಾಡಿ ಬಂದುಬಿಟ್ಟಿರ್ತೀರ, ಆದರೆ ಇಲ್ಲಿ ಬಂದು ಹ್ಯೂಮನ್ ಟ್ರಾಫಿಕಿಂಗ್ ಅಂತ ಹೇಳ್ತಾ, ಅಂದರೆ ಮಕ್ಕಳ ಸಾಗಾಣಿಕೆ ಅಂತ ಏನು ಇದೆ, ಸುಮಾರು ಜನಕ್ಕೆ ಬ್ರೋಕರ್ಸ್ ಕೈಗೆ ಸಿಕ್ಬಿಟ್ರೆ ನೀವು ಎಲ್ಲ ಹೋಟ್ಲುಗಳಿಗೆ ಅಲ್ಲಿ ಇಲ್ಲಿ ಸಿಕ್ಕಿ ಹೋಗ್ಬಿಡ್ತೀರ, ಅಧ್ವಾನ ಆಗಿಬಿಡ್ತೀರ. ಬಟ್ ಈಗಿನ ಒಂದು ಪ್ರಪಂಚದಲ್ಲಿ, ಈಗಿನ ಜನ್ರೇಷನ್ಗೆ ಆ್ಯಕ್ಚುಲಿ, ನಾನು ಇದ್ದಂಥ ಟೈಮಲ್ಲಿ ಮೊಬೈಲ್ಗಳಿದ್ದಿಲ್ಲ, ಕಮ್ಯುನಿಕೇಷನ್ ತುಂಬ ಗ್ಯಾಪ್. ಅದು ಈಗ ಬೇರೆಲ್ಲ ಗುರುತಲ್ಲೇ ನಿಮಗೆಲ್ಲ ಕೈಗೆ ಸಿಕ್ಬಿಡ್ತದೆ ಇನ್ಫಾರ್ಮೇಷನ್ಸ್ಗಳು. ಆಮೇಲೆ ನೀವು ಬೆಂಗಳೂರು ಬರ್ಬೇಕಾದ್ರೆ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡೇ ಬರ್ತೀರ. ಈಗ ಹಿಂಗೆ ಆಗಬೇಕು, ಹಿಂಗೆ ಅಂದ್ಕೊಂಡೇ ಬರ್ತಾರೆ ಈಗ ತುಂಬ ಜನ. ಬಟ್ ಮಕ್ಕಳು ಬರೋರಿಗೆ ನಾನು ಹೇಳೋದೇನಪ್ಪ ಅಂದರೆ, ದಯವಿಟ್ಟು ಆದಷ್ಟು ಬೇಗ ನಿಮ್ಮ ಫ್ಯಾಮಿಲಿಗಳು ಸೇರಿಕೊಂಡು ತುಂಬ ಅದ್ಭುತ, ಹಿಂಗೋ ಮಾಡಿ ನಿಮ್ಗೆ ಅನುಭವ ಆಗುತ್ತೆ ಅದು. ಯಾಕಂದರೆ ಬೆಂಗಳೂರು ಬಂದಾಗ ನಿಮ್ಗೆ ಊಟ ಇಲ್ದಾಗ ನಿಮ್ಮ ಹತ್ರ ಬರೋ ವ್ಯಕ್ತಿಗಳು, ಅವರು ಕೇಳೋ ಪ್ರಶ್ನೆಗಳಿಗೆ ನಿಮಗೆ ನಡ್ಕ ಶುರುವಾಗುತ್ತೆ. ವಾಪಸ್ ನೀವು ಓಡೋಗ್ತೀರ, ವಾಪಸ್ ಮನೆಗೆ ಹೋಗ್ತಾರೆ. ಈ ಹೋಗದೇ ಇರೋವಂಥ ಮಕ್ಕಳು ನೀವೇನು ಮಾಡಬೇಕು, ಹುಷಾರಾಗಿ ಯಾರ್ದೋ ಒಳ್ಳೆಯವ್ರ ಕೈಗೆ ಸಿಕ್ಕಿ ಸಾಧ್ಯವಾದಷ್ಟು ನಿಮಗೆ ಅಟ್ಲೀಸ್ಟ್ ಒಂದು ತುಂಬ ಚಿಕ್ಕವರಾದರೆ ನಿಮ್ಗೆ ಅರ್ಥ ಮಾಡ್ಕೊಳಕ್ಕೆ ಇರೋಲ್ಲ ಕೆಪಾಸಿಟಿ, ಸಸ್ಟೈನ್ ಆದರೆ ಸಾಕಪ್ಪ, ಬದುಕರೆ ಸಾಕಪ್ಪ ಅನ್ನೋ ಥರ ಇರ್ತೀರ. ಬಟ್ ಬುದ್ಧಿ ಇತ್ತು ಅಂದರೆ ನೀವೇ ಯೋಚನೆ ಮಾಡಿ ಇವ್ರು ಮಾಡ್ತಿರೋ ಸರಿನಾ ತಪ್ಪ ಅಂತ ನಿಮಗೂ ಅರ್ಥ ಆಗುತ್ತೆ, ಅವ್ರಿಗೂ ಅರ್ಥ ಆಗ್ತಾ ಇರ್ತದೆ. ಅದರಿಂದ ಸ್ವಲ್ಪ ದೂರ ಹೋದಷ್ಟು ತುಂಬ ಒಳ್ಳೆಯದು, ಉತ್ತಮ. ಇನ್ನೊಂದು ಅರ್ಥ ನನಗೆ ಅನಿಸಿರೋದು, ಸಿನಿಮಾಗೆ ಅಂತ ಬರೋರು ಇಲ್ಲಿ ಇವತ್ತು ನಾನು ಇಂಡಸ್ಟ್ರಿಯಲ್ಲಿ ಸುಮಾರು ಜನ ನೋಡ್ತಾ ಇರ್ತೀನಿ, ಇವತ್ತು ಮೇಕಪ್ ಮಾಡ್ತಿರ್ತಾರೆ, ನಾಳೆ ಕಟ್ ಮಾಡಿ ಅಲ್ಲೇನೋ ಲೈಟ್ ಹಿಡಿತಾ ಇರ್ತಾರೆ. ನಿಮ್ಮ ಇಂಟೆನ್ಷನ್ಸ್ ಏನು? ಅಗೇನ್ ನಾನು ಹೇಳ್ತಾರೆ ಮತ್ತೆ ಹೇಳಿ, ನೀವು ಬಂದರೆ ಯಾವುದೋ ಒಂದು ಕೆಲಸಕ್ಕೆ ಫಿಕ್ಸ್ ಆಗಿ ಏನು ಅಂದ್ಕೊಂಡು ನಿಮಗೆ ಕ್ಲಾರಿಟಿ ಇಲ್ಲ ಆದಮೇಲೆ ಅದು ಭಾಳ ಕಷ್ಟ. ಅದು ಇವತ್ತು ನಾನು ಇಂಡಸ್ಟ್ರಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ಮೇಕಪ್ ಮಾಡ್ತಾ ಇರ್ತೀನಿ, ಏನು ಇಲ್ಲಿ ಮೊನ್ನೆ ಮೇಕಪ್ ಮಾಡ್ತಿದ್ದಲ್ಲ, ಇವತ್ತೇನೋ ಇಲ್ಲಿ ಸರ್ ಇಲ್ಲ ಸರ್ ಲೈಟ್ ಹಿಡಿಯೋಕ್ಕೆ ಅವನು ಯಾವನೋ ಬಿಟ್ಟೋದ, ಅದಕ್ಕೆ ನಾನು ಇಲ್ಲಿದ್ದೀನಿ. ಸೊ ಎಲ್ಲೋ
ಅನ್ನಕ್ಕೋಸ್ಕರ ಮಾಡ್ತಾಯಿದ್ದೀವಿ ಕರೆಕ್ಟು, ಬಟ್ ಇಂಡಸ್ಟ್ರಿಗೆ ಏನಕ್ಕೆ ಬಂದ್ರಿ ಅದೊಂದು ಕ್ಲಾರಿಟಿ ತೊಗೊಂಡ್ರೆ ನೀವು ಆ ಪರ್ಟಿಕ್ಯುಲರ್ ಇದರಲ್ಲೇ ಮಾಸ್ಟರ್ ಆಗ್ಬೋದು, ಒಬ್ಬ ದೊಡ್ಡ ನಿರ್ದೇಶಕ ಆಗ್ಬೋದು. ಅದನ್ನೇ ಸರಿಯಾದ ದಾರಿಗೆ ಹೋದರೆ ಅದ್ಭುತ. ಆ್ಯಂಡ್ ಬೆಂಗಳೂರು ಬಂದವರು ಸಾಕಷ್ಟು ಜನ ಇಲ್ಲಿ ಆ ಚಾನ್ಸ್ ಕೊಡಿಸ್ತೀನಿ, ದುಡ್ಡು ಕೊಡು, ಫೋಟೋಶೂಟ್ ಮಾಡಿಸ್ತೀನಿ, ದುಡ್ಡು ಕೊಡು, ತುಂಬ ಜನ ಫೋನ್ಗಳು ಹಾಕ್ತಾರೆ. 4-5 ಜನ ನಿಮ್ಮ ಫ್ರೆಂಡ್ಸಿಗೆ ಗೊತ್ತಿರೋರಿಗೆ ಕನೆಕ್ಟ್ ಮಾಡಿಕೊಂಡು ಅವ್ರು ದೊಡ್ಡವ್ರು ಯಾರಿದ್ದಾರೋ ದುಡ್ಡಿನ ವ್ಯವಹಾರ ಅಂತ ಬಂದಾಗ ದೊಡ್ಡವ್ರು ಯಾರಿದ್ದಾರೋ ಕನೆಕ್ಟ್ ಮಾಡಿ ಅವ್ರ ಹತ್ರ ಮಾತಾಡಿಸಿ, ಸುಮ್ಮನೆ ದುಡ್ಡು ಕೊಡೋಕೆ ಹೋಗಬೇಡಿ. ಯಾಕಂದರೆ ದೊಡ್ಡ ಸಾಗರ ಇದು. ಈ ಸಾಗರದಲ್ಲಿ ನಿಮಗೆ ಗೊತ್ತಿಲ್ಲ, ನನಗೆ ಒಂದು ದೊಡ್ಡ ಎಕ್ಸ್ಪೀರಿಯನ್ಸ್ ಆಗ್ಬಿಡಿ ಸರ್. ಯಾರೋ ಬಂದು ಸರ್ ನೀವು ಕಾಮಿಡಿ ಕಿಲೋ ಸುಮ್ಮನೆ ಅಗ್ಲಿ ಮೇಲೆ ಕೈ ಹಾಕಿ ಸರ್ ಅಂತ ಹೇಳಿದ್ರು. ಹಾಗೆ ಫೋಟೋ ತೊಗೊಂಡಾದ್ಮೇಲೆ ಒಂದು ಫೋನ್ ಸರ್ ಫೇಸ್ಬುಕ್ಕಲ್ಲಿ, ಸರ್ ನಿಮ್ಮ ಫ್ರೆಂಡು ಅಂತ ಹೇಳ್ಬಿಟ್ಟು 75,000 ರೂಪಾಯಿ ದುಡ್ಡು ಇಸ್ಕೊಂಡ್ಬಿಟ್ಟವ್ರೆ, ನನ್ನ ಮಗಳಿಗೆ ಏನೋ ಫೋಟೋ ಶೂಟ್ ಮಾಡಿಸಿನಿ ಅಂತ ಹೇಳ್ಬಿಟ್ಟು ಅದಕ್ಕೆ ನಿಮಗೆ ಕಾಲ್ ಮಾಡ್ತಾಯಿದ್ದೆ ಸರ್. ಯಾರಮ್ಮ ಫೋಟೋ ಕಳಿಸಿದ್ರು ಸರ್, ದೇವ್ರನ್ನೇ ಗಾಬರಿ ಆಗ್ಬಿಟ್ಟೆ ನಾನು. ಆ ಥರ ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟಿದೆ ನನಗೆ, ಮರೆಯೋಕ್ಕಾಗಲ್ಲ ಒಂದೊಂದು ಸತಿ. ಸೊ ಯಾರಿಗಾದ್ರು ಎಗ್ಲಿ ಮೇಲೆ ಕೈ ಹಾಕ್ಬೇಕು ಭಯ ಆಗ್ತದೆ ಈಗ. ಅದೇ ನಾ ಬೆಳ್ಳಿ ಪರದೆ ಮೇಲೆ ನಟನೆ ಮಾಡೋದಕ್ಕಿಂತ ಅದ್ಭುತ ನಟರು ಬೇರೆಯವ್ರು ಇದ್ದಾರೆ. ಸೊ ನಿಮ್ಮನ್ನು ಯಾಮಾರಿಸ್ಬೋದು ಹೊಸದಾಗಿ ಬರೋ ಇಂಡಸ್ಟ್ರಿಯಲ್ಗೆ. ಆ್ಯಂಡ್ ಎಕ್ಸ್ಪೆಷಲಿ ನಾವು ಹುಡುಗರು ಸೇಫ್ ಆಗ್ತೀವಿ ಇಲ್ಲಿ. ಹಾನೆಸ್ಟಾಗಿ ನಾನೇನೋ ಮಾಡಬೇಕು ಅಂತ ಬರ್ತಾರಲ್ಲ ಅವ್ರುಗಳಿಗೆ ಸಜೆಷನ್ ಹೇಳೋದು, ದಯವಿಟ್ಟು ನೀವು ಯೋಚನೆ ಮಾಡಿ ಕಾಲಿಡಿ. ಒಂದು ಸ್ಟೆಪ್ ಇಡ್ತಾ ಇದ್ದಾರೆ ಅಂದರೆ ಸರಿಯೋ ತಪ್ಪಂತ ಯೋಚನೆ ಮಾಡಿ ಕಾಲಿಡಿ. ಯಾಕಂದರೆ ಹೆಣ್ಮಕ್ಳಿಗೆ ಪಾಪ ನಿಮಗೆ ತಂದೆ ತಾಯಿಗಳು ಕನಸುಗಳು ಕಟ್ಟಿರ್ತಾರೆ, ನೀವೇನೋ ಆಗ್ತೀರಾ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಆಮೇಲೆ ಪಿ ಜಿಗಳಿದ್ದಾವೆ ಅಂತ ಹೇಳ್ಬಿಟ್ಟು ಆ ಧೈರ್ಯದ ಮೇಲೆ ಬಂದುಬಿಡ್ತಾರೆ. ಈಗ ಪಿ ಜಿಗಳ ಒಂದು ಕಾನ್ಸೆಪ್ಟೇ ಬಂದಿರೋದ್ರಿಂದ ಬೆಂಗಳೂರಲ್ಲಿ ತುಂಬ ಜನ ಹೆಣ್ಮಕ್ಳು ಪಿ ಜಿಗಳಿದೆ, ಪಿ ಜಿಲಿ ಇಟ್ಕೊಂಡು ಆ್ಯಕ್ಟಿಂಗ್ ಕ್ಲಾಸ್ ಮಾಡ್ಕೊಂಡು ಆಮೇಲೆ ಡೈರೆಕ್ಟ್ ಸಿನಿಮಾಗಳು ಹೋಗ್ಬಿಡೋಣ, ಅವ್ರನ್ನ ಮೀಟ್ ಮಾಡೋಣ, ಇವ್ರನ್ನ ಮೀಟ್ ಮಾಡೋಣ. ನಿಮಗೆ ಗೊತ್ತಿಲ್ಲ, ನಮ್ಮ ಕನ್ನಡ ಸಿನಿಮಾ ಚಿತ್ರರಂಗದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡೋರು ಒಂದು ಗುಂಪಿದೆ, ಅದು ಮಾಡ್ತಿರ್ತಾರೆ. ಆದರೆ ಇನ್ನೂ ಈ ಕೆಲಸ ಮಾಡೋರಿದ್ದಾರೆ. ಬೆಳಗ್ಗೆ ತಿಂಡಿಗೊಬ್ಬರು, ಮಧ್ಯಾಹ್ನ ಊಟಕ್ಕೊಬ್ಬರು, ಸಾಯಂಕಾಲ ಟೀಗೊಬ್ಬರು, ರಾತ್ರಿ ಊಟಕ್ಕೊಬ್ಬರು. ಅವ್ರನ್ನ ಏನು ಮಾಡ್ತಾರೆ, ಎಲ್ಲಿದ್ದೀರಾ ಬನ್ನಿ, ಇಲ್ಲೇ ಬಂದ್ಬಿಡಿ ಹೋಟ್ಲ ಹತ್ರ, ಇಲ್ಲೇ ಕೂತ್ಕೊಂಡು ಮಾತಾಡೋಣ ಅಂತ ಕರೀತಾರೆ ಸರ್. ಕರೆದ್ಬಿಟ್ಟು ಅಲ್ಲೇ ಊಟ ಮುಗಿಸು, ಸರಿ ನಾನು ಫೋನ್ ಮಾಡಿ ಹೇಳ್ತೀನಿ ಬಿಲ್ ಕೊಟ್ಬಿಡಿ ಅಂತ ಹೇಳ್ಬಿಟ್ಟು ಹಂಗೆ ಹೋಗ್ಬಿಡ್ತಾರೆ. ಹಿಂಗೆಲ್ಲ ಜನಗಳಿದೆ. ನಿಮಗೆ ಗೊತ್ತಿಲ್ಲ ಆ್ಯಕ್ಚುಲಿ ಹೊಸಬ್ರು ಬರೋರಿಗೆ ನಾನು ಹೇಳ್ತಾ ಇರೋದು ಇದು. ದಯವಿಟ್ಟು ಯಾವುದಾದ್ರೂ ಸಂಸ್ಥೆಗಳು ಸೇರ್ಕೊಂಡು, ನಾನು ಹೇಳಿದೆ ಆವಾಗಲೇ ರಂಗಭೂಮಿಗಳಿಗೆ ಸೇರ್ಕೊಳ್ಳಿ. ಅಲ್ಲಿ ನೀವು ಸ್ವಲ್ಪ ಆ್ಯಕ್ಟಿಂಗ್ ಎಲ್ಲ ಕಲ್ತ್ಕೊಂಡು ಅದ್ರ ನಾಲೆಜ್ ತಿಳ್ಕೊಂಡು ಬನ್ನಿ. ನಾಲೆಜ್ ತಿಳ್ಕೊಬೇಕು ಅಂತ ಹೇಳಿದ್ರೆ ಯಾವುದೋ ಇನ್ಸ್ಟಿಟ್ಯೂಟಿಗೆ ಹೋಗ್ಬೇಕಂತ ಏನಿಲ್ಲ, ರಂಗಭೂಮಿಗಳು ಸೇರ್ಕೊಬೋದು. ರಂಗಭೂಮಿಗೆ ಹೋಗ್ಬೇಕಂತ ಏನಿಲ್ಲ, ಅಟ್ಲೀಸ್ಟ್ ಅದ್ರ ನಾಲೆಜ್ ನಿಮಗೆ ಯೂಟ್ಯೂಬಲ್ಲೂ ಸಿಗ್ತದೆ. ಇವಾಗ ಇಲ್ಲಿ ನೋಡಿ, ಅದ್ಭುತವಾದ ಇವ್ರದ್ದು ಒಂದು ಬ್ಲಾಗ್ ಇದೆ, ಇದನ್ನು ಕೂತ್ಕೊಂಡು ನೋಡಿ, ಸರಿ ಅದು ತಪ್ಪೆ ಅದೆಲ್ಲ ಗೊತ್ತಾಗುತ್ತೆ. ನಂಬರ್ಗಳು ಹಾಕಿರ್ತಾರೆ, ಡೈರೆಕ್ಟ್ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದಲ್ಲ, ಸರ್ ಹಿಂಗಂತ ಹಿಂಗಿದ್ದೀವಿ ಏನಾದ್ರು ಮಾಡೋ ಒಂದು ಸಜೆಷನ್ ಕೊಡಿ ಸರ್ ಅಂತ ಅವರು ಸಜೆಷನ್ ಕೊಡ್ತಾರೆ. ಅಥವಾ ಗೊತ್ತಿಲ್ಲದಿರೋರು ಯಾರಾದ್ರು ಇದ್ದರೆ ಅವ್ರ ಹತ್ರ ಹೋಗೋದಕ್ಕಿಂತ ಗೊತ್ತಿರೋರು ಯಾರಿದ್ದಾರೆ ಅವ್ರಿಗೆ ಕಾಲ್ ಮಾಡಿ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಸರಿಯಾದ ಇನ್ಫಾರ್ಮೇಷನ್ ಮಾಹಿತಿಗಳನ್ನ ತೊಗೊಂಡು ಮುಂದೆ ಕಾಲಿಡಿ. ಯಾಕಂದರೆ ಈ ಪ್ರಪಂಚ ಭಾಳ ನಿಮ್ಗೆ ಆಸೆಗಳು, ಬಣ್ಣದ ಲೋಕ ಇದು, ಆಸೆಗಳು ತೋರಿಸ್ಬಿಡ್ತಾರೆ. ಆ್ಯಂಡ್ ಇವತ್ತು ನಾನೊಬ್ಬ ಕರ್ರಗಿದ್ದೀನಿ, ನಾನೊಬ್ಬ ನಾಯಕ ನಟ ಅಂತ ಹೇಳಿದ್ರೆ ಶ್ರಮ, ಎಲ್ಲೋ ಒಂದು ಕಡೆ ಸರಿ ತಪ್ಪು ಅಂತ ಯೋಚನೆ ಮಾಡ್ಕೊಂಡು ಈ ಮಟ್ಟಕ್ಕೆ ಬರ್ತಾ ಇರೋದಕ್ಕೆ ಇನ್ನೂ ರೀಚ್ ಆಗಿಲ್ಲ. ರೀಚ್ ಆಗಬೇಕು ಅಂತ ಕನಸುಗಳನ್ನ ದೊಡ್ಡ ಕನಸು ಇಟ್ಕೊಂಡಿದ್ದೀವಿ. ರೀಚ್ ಆಗುತ್ತೆ ಒಂದಲ್ಲ ಒಂದು ಸರ್, ಟೈಮ್ ಲಕ್. ಲೋಕೇಶ್ ಅವರೇ, ತಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಂಡಿದ್ದೀರಾ. ಸಾಲಗಾರರ ಸಹಕಾರ ಸಂಘದಲ್ಲಿ ನಾಯಕ ನಟನಾಗಿ ನಟಿಸಿದ್ದೀರಾ. ಸೊ ನಿಮ್ಮ ಜರ್ನಿ ಒಂದು ಲೆಸನ್ ಆಗಲಿ ಮತ್ತು ನಿಮ್ಮ ಈಗಿನ ಲೈಫ್ ಒಂದು ಇನ್ಸ್ಪಿರೇಷನ್ ಆಗಲಿ ಅಂತ ಹೇಳ್ತಾ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್ ಸರ್, ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ಸೊ ಸಾಲಗಾರ ಸಹಕಾರ ಸಂಘ ಮುಂದೆ ಬರ್ತಾ ಒಂದು ಸಿನಿಮಾ ನನಗೆ ಇದೊಂದು ನನಗೊಂದು ಮೈಲಿಗಲ್ಲು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಟೀಮ್ ವರ್ಕ್ ಇಸ್ ಅಲ್ಟಿಮೇಟ್. ನೀವು ಹೇಳ್ದಂಗೆ ಟೀಮ್ ವರ್ಕ್ ತುಂಬ ಚೆನ್ನಾಗಿದೆ. ಬೆಸ್ಟ್ ಟೀಮ್ಗಳು ಸೇರ್ಕೊಳ್ಳಿ. ಆ್ಯಂಡ್ ಇಲ್ಲಿಯೂ ಸಹ ಆ್ಯಕ್ಚುಲಿ ಸರು ತುಂಬ ಚೆನ್ನಾಗಿ ನನಗೆ ಖುಷಿ ಆಯ್ತು ಸರ್. ಆ್ಯಕ್ಚುಲಿ ನೀವು ಮಾಡ್ತಿರುವಂಥದ್ದು, ಸುಮಾರು ಜನ ಯಾರೇ ಬಂದರೂ ಅವ್ರಿಗೆ ಟ್ರೈನಿಂಗ್ ಕೊಡ್ತೀವಿ. ಶಾರ್ಟ್ ಮೂವಿಗಳು ಮಾಡಬೇಕಾ, ಮೂವಿಗಳು ಮಾಡಬೇಕಾ, ಎಲ್ಲ ಟೀಮ್ ಇದೆ. ನಿಮ್ಮ ಹತ್ರ ಕಂಟೆಂಟ್ ಇದೆಯಾ, ಬನ್ನಿ ಟೀಮ್ ಜೊತೆ ಸೇರಿಕೊಂಡು ಕೆಲಸ ಮಾಡಿ ಅಂತಲೂ ಹೇಳ್ತಿದ್ದಾರೆ. ಆ್ಯಂಡ್ ಇಲ್ಲಿ ಗೌರವಧನ ಅಂತ ಏನಿಲ್ಲ, ನಿಮಗೆ ಕೆಲಸ ಕಲಿಬೇಕಂತ ಇಲ್ಲಿ ಬಂದು ಕಲಿಬೋದು. ಯಾರೆಲ್ಲ ಹೊಸವರು ಬರ್ತೀರಾ ನಿಮಗೆ ಹೇಳ್ತಾ ಇರೋದು. ಆ್ಯಂಡ್ ಕಂಟೆಂಟ್ ಇದೆ, ಆ್ಯಂಡ್ ನಂಬರ್ಸ್ಗಳಿದೆ, ಕಾಲ್ ಮಾಡಿ. ಆ್ಯಂಡ್ ಇವ್ರದ್ದು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ಇದೆ, ಫಾಲೋ ಅಪ್ ಮಾಡಿ. ಕೆಲಸ ಇದೆಯಾ ನಿಮ್ಮ ಹತ್ರ, ಟ್ಯಾಲೆಂಟ್ ಇದೆಯಾ, ಬಳಸ್ಕೊಡಿ. ಯಾಕಂದರೆ ಈ ಟೈಮಲ್ಲಿ, ಈ ಜನ್ರೇಷನಲ್ಲಿ ಸರ್ ಈ ಥರ ಕೆಲಸ ಮಾಡೋದು ಭಾಳ ಕಷ್ಟ. ಯಾಕಂದರೆ ದುಡ್ಡು ನೋಡ್ತಿರ್ತಾರೆ ನಮಗೆ ಏನು ಬೇಕು. ಸೋಷಿಯಲ್ ಮೀಡಿಯಾಗೆ ಏನಾದ್ರು ಹಾಕಬೇಕು ಅಂದರೆ ಎಷ್ಟು ಕೊಡ್ತೀರಾ ನಮಗೆ, ಇದು 1 ದಿವಸಕ್ಕೆ ಬೇಕಾ, 2 ದಿವಸಕ್ಕೆ ಬೇಕಾ, 2 ದಿವಸಕ್ಕಾದ್ರೆ ಇಷ್ಟು ಚಾರ್ಜ್ ಆಗುತ್ತೆ, 3 ದಿವಸಕ್ಕಾದ್ರೆ ಇಷ್ಟು ಚಾರ್ಜ್ ಆಗುತ್ತೆ, 1 ದಿವಸಕ್ಕಾದ್ರೆ ಇಷ್ಟು ಚಾರ್ಜ್ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ನೀವು ಇಷ್ಟೆಲ್ಲ ಎಕ್ವಿಪ್ಮೆಂಟ್ ಇಟ್ಕೊಂಡು ಇಲ್ಲಿ ಬಂದು ನೋಡಿ, 4-5 ಜನ ಅವರೇ, ಇವರು ಸೆಟ್ ಆಗ್ತಾರೆ, ಲೈಟ್ ಆಗ್ತಾರೆ, ಎಲ್ಲ ಅದ್ಭುತ ಸರ್. ಈ ಥರ ಕೆಲಸ ಕಲಿಸ್ಕೊಡ್ತಾರೆ. ಸೊ ನಿಮ್ಮ ಟ್ಯಾಲೆಂಟ್ ಇತ್ತಂದರೆ ಇವ್ರನ್ನ ಬಳಸ್ಕೊಳ್ಳಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಒಳ್ಳೆ ಇಂಟೆನ್ಷನ್ ಇಟ್ಕೊಂಡು ಎಲ್ಲೋ ಹೊಸಬ್ರಿಗೆ, ನೀವು ಮಾಡ್ತಿರೋದು ಕೆಲಸನೇ ಹೊಸಬ್ರಿಗೆ ಇದು ಕನೆಕ್ಟ್ ಆಗಲಿ ಅಂತ ಮಾಡ್ತೀವಿ ಸರ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಒಳ್ಳೆ ಕೆಲಸ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು, ಧನ್ಯವಾದ. सुखी भवा।